ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾಸ್ ವರ್ಲ್ಡ್. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆಲ್ಲ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಆ್ಯಂಡ್ ಇದು ಕಂಟಿನ್ಯೂಷನ್ ವ್ಲಾಗ್. ನಾನು ಬ್ಯಾಕ್ ಪ್ಯಾಕ್ ಮಾಡಬೇಕಾದ್ರೆ ಹೇಳಿದ್ದೆ ಒಂದು ಈವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ ಅಂತ. ಸೊ ನಾವು ಹೊರಟಿದ್ದು ಸ್ಯಾಟರ್ಡೇ ನೈಟ್. ನಮ್ಮನ್ನ ಬೀಳ್ಕೊಡೋಕ್ಕೆ ನಮ್ಮಮ್ಮ ಮತ್ತು ನಮ್ಮ ಅಮ್ಮಾಜಿ ಇಬ್ಬರು ಬಂದಿದ್ದರು. ಇಲ್ಲಿ ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಜೊತೆ ಇನ್ನು ಅಕ್ಕ ಮತ್ತು ಇಬ್ಬರು ಅಕ್ಕ ಬರ್ತಾ ಇದ್ದಾರೆ. ಆ್ಯಂಡ್ ಇನ್ವೈಟ್ ಮಾಡಿದ್ದು ನಾನು ಒಬ್ಳುನೇ, ಬಟ್ ಹೋದರೆ ಒಂದು ವೆಕೇಷನ್ ಥರ ಇರಲಿ ಅಂತ ಅವ್ರನ್ನೂ ಸೇಫ್ಟಿ ಪರ್ಪಸ್ಗೆ ಜೊತೇಲಿ ಎಲ್ಲರೂ ಜೊತೇಲಿ ಹೋಗಿದ್ವಿ. ನನಗೆ ಟಿಕೆಟ್ಸ್ ಬುಕ್ ಆಗಿತ್ತು. ಇನ್ನು ನನ್ನ ತಂಗಿ ನಮ್ಮ ಅಕ್ಕಂದ್ರದ್ದೆಲ್ಲ ಅವರೇ ಬುಕ್ ಮಾಡ್ಕೊಂಡಿದ್ರು. ಆ್ಯಂಡ್ ಎಲ್ಲ ಒಂದೇ ಬಸ್ಸಿಗೆ ಬುಕ್ ಮಾಡ್ಕೊಂಡಿದ್ವಿ. ಶಿವಮೊಗ್ಗದಿಂದ ಇತ್ತು ಬಸ್ಸು. ಕದಂಬ ಅಂತ ಶಿವಮೊಗ್ಗದಿಂದ 11 ಗಂಟೆಗಿದೆ. ಅದು ಸ್ವಲ್ಪ ಡಿಲೇ ಆಗಿ 12 ಗಂಟೆ 12 ಕಾಲಿಗೆ ಬಂತು. ಆಲ್ಮೋಸ್ಟ್ ನಾವು ರೀಚ್ ಆದಾಗ ಗೋವಾ 7:30 8 o'clock ಆಗಿತ್ತು. ಆ್ಯಂಡ್ ನಮಗೆ ಪಿಕಪ್ಪಿಗೆ ಅಂತಲೇ ಕಾರ್ ಕಳಿಸಿದ್ರು. ಆ್ಯಂಡ್ ಹೋಟೆಲ್ ಕೂಡ ಬುಕ್ ಮಾಡಿಕೊಟ್ಟಿದ್ರು. ಇದು ಇಲ್ಲಿ ಪ್ಲಾಟ್ಫಾರ್ಮ್ 9 ಹೋಗೋಣ. ಇದು ಸ್ಲೀಪರ್ ಅಲ್ಲ, ಸೀಟಲ್ಲೇ ಜಸ್ಟು ಸೀಟ್ನ ಹಿಂಗೆ ಬ್ಯಾಕ್ ಮಾಡ್ಕೊಳ್ಬೋದು ಅಷ್ಟೇ. ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ನನಗಂತೂ ನಿದ್ದೆನೇ ಬಂದಿಲ್ಲ. ನಾವು ರೀಚ್ ಆದಾಗ 7:30 ಆಗಿತ್ತು. ಆ್ಯಂಡ್ ಹೇಳಿದೆ ಅಲ್ವಾ ಕ್ಯಾಬ್ ಬಂದಿತ್ತು ಅಂತ. ಆ್ಯಂಡ್ ಈವೆಂಟ್ ಇದ್ದಿದ್ದು 1 ಡೇ ಅಷ್ಟೇ. ಅದು 1:30 3 PM ತನಕ ಅಷ್ಟೇ. 3 hours ಈವೆಂಟ್ಗೆ ನಾನು ಆಲ್ಮೋಸ್ಟ್ ಒಂದು 8 to 9 hours ಟ್ರಾವೆಲ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ಗೋವಾ ರೀಚ್ ಆದ್ವಿ. ಆ್ಯಂಡ್ ಏನೋ ಒಂಥರ ಸ್ಪೆಷಲ್ ಫೀಲ್ ಅನಿಸುತ್ತೆ ನನಗೆ ಎವ್ರಿ ಟೈಮ್ ಗೋವಾ ಹೋದಾಗ. ಎವ್ರಿ ಟೈಮ್ ಅಂದರೆ ಇದು ನನ್ನ ಥರ್ಡ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ಏನೋ ಒಂಥರ ನೈಸ್ ಪ್ಲೇಸ್, ಯಾವುದೋ ಕಂಟ್ರಿಗೆ ಹೋಗಿರೋ ಥರ ಫೀಲ್ ಅನಿಸುತ್ತೆ ಪರ್ಸ್ನಲಿ ನನಗೆ. ಆ್ಯಂಡ್ ಇನ್ನೊಂದು, ಅವರು ನನ್ನ ಒಬ್ರಿಗೇ ರೂಮ್ನ ಬುಕ್ ಮಾಡಿಕೊಟ್ಟಿದ್ರು. ಬಟ್ ನಾನು ಅಲ್ಲೊಬ್ಬಳೇ ಹೋದರೆ ಸರಿ ಅನಿಸಲ್ಲ ಅಂತ ನಾವು ನನ್ನ ಕಸಿನ್ಸ್ ಎಲ್ಲ ಸೇರಿ ನಾವೇ ಹೋಟೆಲ್ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಕ್ರಿಸ್ಮಸ್ಗೆ ಸಕ್ಕದಾಗಿ ರೆಡಿ ಮಾಡಿದ್ರು. ಇಡೀ ಗೋವಾ ಫುಲ್ಲು ಕ್ರಿಸ್ಮಸ್ ವೈಬ್ ಯಾವ ಥರ ಇತ್ತು ಅಂದರೆ ಒಂಥರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಥರ. ಎಲ್ಲಿ ನೋಡಿದ್ರು ಕ್ರಿಸ್ಮಸ್ ಸೆಲೆಬ್ರೇಷನ್, ಎಲ್ಲಿ ನೋಡಿದ್ರು ಕ್ರಿಸ್ಮಸ್ ಡೆಕೋರೇಷನ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವಿದ್ದಿದ್ದು ಹೋಟೆಲ್ ಇದೆ ಸಿಂಕ್ಯೂಪ್ರೀವ್ ಅಂತ. ಇದು ಕಾಂಡೋಲಿಮ್ ಬೀಚ್ ಹತ್ರ ಇದೆ. ಆ್ಯಂಡ್ ತುಂಬ 3 star ಹೋಟೆಲ್ ಇದು. ಆ್ಯಂಡ್ ಕ್ವಿಕ್ಕಾಗಿ ರೂಮ್ ಟೂರ್ನ ಕೊಟ್ಬಿಡ್ತೀನಿ. ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಕಲ್ಲೇ ವಾಶ್ರೂಮ್ ಸಿಗುತ್ತೆ. ಇನ್ನೇನು ನಾರ್ಮಲ್ ಡ್ರಯರ್ ಕೊಟ್ಟಿದ್ದಾರೆ, ಸಿಂಕ್, ನಾರ್ಮಲಾಗಿ ವಾಶ್ರೂಮ್ಸ್ ಎಲ್ಲ ಹೆಂಗಿರುತ್ತೆ ಹಾಗೆ ಇದೆ. ಬಟ್ ತುಂಬ ಅಂದರೆ ತುಂಬ ಕ್ಲೀನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ಒಂದು ಮಿರರ್ ಕೊಟ್ಟಿದ್ದಾರೆ. ಅದು ಎಷ್ಟು ಬಿಗ್ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಕಾಂಪ್ಲಿಮೆಂಟ್ರಿಯಾಗಿ ಇನ್ನೇನು ಟೀ, ಗ್ರೀನ್ ಟೀ, ನೆಸ್ಕೆಫೆ, ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಟಿ ವಿ ಇದೆ. ಕ್ವೀನ್ ಸೈಜ್ ಅನಿಸುತ್ತೆ, ಕಿಂಗ್ ಸೈಜಾ ಕ್ವೀನ್ ಸೈಜಾ ಗೊತ್ತಿಲ್ಲ, ಬಟ್ ದೊಡ್ಡದಾಗಿತ್ತು. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಬೆಡ್ ಕೂಡ ಹಾಕ್ಕೊಟ್ಟಿದ್ರು. ಸೊ ನಮಗೆ 4 ಜನಕ್ಕೆ ಮ್ಯಾನೇಜ್ ಆಯಿತು. ಆ್ಯಂಡ್ ನಮ್ಮ ರೂಮ್ ವ್ಯೂ ನೋಡಿ ನೀವು ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇನ್ನೊಂದು ನೈಟ್ ವ್ಯೂ ಇನ್ನೂ ನೋಡಬೇಕು, ಇನ್ನೂ ಸೂಪರಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಹೋಟೆಲಲ್ಲಿ ಪೂಲ್ ಇರೋದು ಮೇಲ್ಗಡೆ. ಸೊ ಅದನ್ನು ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಹೋಗ್ತೀವಿ ಪೂಲ್ಗೆ ಅಂತ. ಫಸ್ಟ್ ಬಂದ್ಬಿಟ್ಟು ಈವೆಂಟ್ ಅಲ್ವಾ, ಫಸ್ಟ್ ಮೇಯ್ನ್ ಪ್ರಿಯೋರಿಟಿ ಈವೆಂಟ್ ಅಲ್ವಾ. ಸೊ ಫಸ್ಟು ಎಲ್ಲ ರೆಡಿಯಾಗಿಬಿಟ್ಟು ಈವೆಂಟ್ಗೆ ನಾನು ಒಬ್ಬಳೇ ಹೋಗಿದ್ದೆ. ಸೊ ನಾನು ಬೇಗ ರೆಡಿ ಆಗಿಬಿಟ್ಟು ಈವೆಂಟ್ಗೆ ಹೋಗಿ ಮುಗಿಸ್ಕೊಂಡು ಬಂದೆ. ಈವೆಂಟ್ ಎಲ್ಲ ಮುಗಿಯೋ ಅಷ್ಟರಲ್ಲಿ 3-3:30 ಆಗಿತ್ತು. ಈವೆಂಟ್ ಮುಗಿಸ್ಕೊಂಡು ಬಂದು ಕೆಸಿನೋ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೋಗಿದ್ದು ಕೆಸಿನೋಗೆ. ಅದು ಬೋಟಲ್ಲೆಲ್ಲ ಹೋಗಿದ್ದಿದ್ದು, ಅಲ್ಲೇ ಹೋಟೆಲ್ ಪಕ್ಕನೇ ಇತ್ತು ಕೆಸಿನೋ. ಸೊ ಅಲ್ಲಿಗೇ ಲಂಚಿಗೆ ಹೋಗಿದ್ವಿ. ಆ್ಯಂಡ್ ಅದೆಲ್ಲ ನಮಗೆಲ್ಲ ಆಡೋಕ್ಕೆಲ್ಲ ಬರಲ್ಲ, ಜಸ್ಟ್ ನೋಡ್ತೀವಿ ಅಷ್ಟೇ. ಲಂಚ್ ಕೂಡ ತುಂಬ ಅಂದರೆ ತುಂಬ ಸೂಪರ್ ಯಮ್ಮಿಯಾಗಿತ್ತು. ಆ್ಯಂಡ್ ನೋಡ್ತಾ ಇದ್ದೆ ಎಲ್ಲಿ ಏನೇನಿದೆ ಲಂಚ್ ಅಂತ. ಆ್ಯಂಡ್ ನೀವೆಲ್ಲ ಕೇಳ್ಬೋದು ಏನಕ್ಕೆ ಇವೆಂಟು ವೀಡಿಯೋ ಹಾಕಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಅಲ್ಲಿ ಇನ್ಸೈಡು ವೀಡಿಯೋ ಮಾಡ್ಕೊಳ್ಳೋ ಆಗಿಲ್ಲ. ಇನ್ನು ಔಟ್ಸೈಡು ನಾನು ಒಬ್ಬಳೇ ಹೋಗಿದ್ದೀನಿ. ನನಗಂತೂ ಸಿಕ್ಕಾಬಟ್ಟೆ ನರ್ವಸ್ ಆಗಿ ಮಾತೇ ಬರ್ತಿಲ್ಲ, ಟೋಟಲಿ ಬ್ಲ್ಯಾಂಕ್ ಆಗಿದ್ದೀನಿ. ಆ್ಯಂಡ್ ಅಲ್ಲೆಲ್ಲ ನೋಡಿದ್ರೆ ಎಲ್ಲ ಹಿಂದಿ ಕ್ರಿಯೇಟರ್ಸೇ ಇದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಭಯ ಆಗಿ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿದೆ. ಔಟ್ಸೈಡ್ ಅವ್ರದ್ದು ಮಾಡ್ಕೋಬೇಕಿತ್ತು ಅಂತ ಅನಿಸ್ತು. ಬಟ್ ಆ ಈವೆಂಟ್ಗಿಂತ ನಾವು ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನಗೇನು ಇಷ್ಟ ಆಗಿಲ್ಲ ಬಾ.
ನಾವು ಊಟಕ್ಕಷ್ಟೇ ಕೆಸಿನೋ ಹೋಗಿದ್ದು ಬಿಕಾಸ್ ಅದು ಹೋಟೆಲ್ ಅವ್ರದ್ದೇನೆ ಕೆಸಿನೋ, ಲ್ಯಾಂಡ್ ಕೆಸಿನೋ, ಪಪ್ಪೀಸ್ ಗೋಲ್ಡ್ ಕೆಸಿನೋ ಅಂತ ಹೇಳ್ತಾರೆ. ನಮ್ಮ ಹೋಟೆಲ್ ಬ್ರೇಕ್ಫಾಸ್ಟ್ಗೂ ಅಲ್ಲಿಗೆ ಹೋಗಬೇಕು. ಅದು ಕೆಸಿನೋಗೂ ಅಟ್ಯಾಚ್ ಇದೆ ರೆಸ್ಟೋರೆಂಟ್ ಆ್ಯಂಡ್ ಹೋಟೆಲ್ಗೂ ಅಟ್ಯಾಚ್ ಇದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಏನಾದರೂ ನೋಡೋಣ ಅಂತ ನೋಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದೆ ಕಾಂಡೋಲಿನ್ ಬೀಚ್ಗೆ. ಫಸ್ಟು ನನ್ನ ಮೈಂಡಲ್ಲಿ ಇದ್ದಿದ್ದು ಏನು ವಾಟರ್ ಗೇಮ್ಸ್ ಆಡಬಾರ್ದು ಅಂತ, ಬಿಕಾಸ್ ನಾನು ಸ್ವಲ್ಪ ಹೆದರುತ್ತೀನಿ. ನನಗೆ ನೀರು ಎಷ್ಟಿಷ್ಟ ಅಷ್ಟೇ ತುಂಬ ಭಯಪಡ್ತೀನಿ. ಲಾಸ್ಟ್ ಟೈಮು ಅಷ್ಟೇ ಫ್ಲೋಟಿಂಗ್ ನಾನು ಆಡಲೇ ಇಲ್ಲ, ನೀರಲ್ಲಿ ಸೆಂಟರ್ ಕರ್ಕೊಂಡೋಗ್ಬಿಡ್ತಾರೆ, ಸೊ ದುಡ್ಡು ವೇಸ್ಟ್ ಮಾಡ್ತೀನಿ ಅಂತ. ಈ ಸಲ ನನಗೆ ಪ್ಯಾರಾಸೀಲಿಂಗ್, ಸೊ ಪ್ಯಾರಾಚೂಟ್ನ ನೋಡಿದ ತಕ್ಷಣ ನನಗೆ ಆಡಬೇಕಂತ ಅನಿಸ್ತು, ಅದೇನೋ ಗೊತ್ತಿಲ್ಲ. ಆ್ಯಂಡ್ ಅಮೌಂಟ್ನ ಕೇಳಿದ್ವಿ ನಾವು. ಸ್ಟಾರ್ಟಿಂಗ್ 2000 ಪರ್ ಪರ್ಸನ್, 2005 ಪರ್ ಪರ್ಸನ್ ಅಂತ ಎಲ್ಲ ಹೇಳ್ತಾರೆ. ಲಾಸ್ಟಿಗೆ ಬಾರ್ಗೇನ್ ಮಾಡಿಬಿಟ್ಟು 1000 ಪರ್ ಪರ್ಸನ್. ಸೊ ನಾವು 4 ಜನನೂ ಹೋಗಿದ್ವಿ. ನಿಜವಾಗ್ಲೂ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನೂ ಮೇಲಿರ್ಬೇಕಂತ ಅನಿಸ್ತಾ ಇತ್ತು ನನಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮತ್ತು ಇಲ್ಲಿಂದ ನಿಮಗೆ ಒಂದು ಬೋಟಲ್ಲಿ ಕರ್ಕೊಂಡೋಗಿ ಇನ್ನೊಂದು ಬೋಟ್ಗೆ ಬಿಡ್ತಾರೆ. ಸೊ ಆ ಬೋಟಲ್ಲಿ ನಿಮಗೆ ಬೆಲ್ಟ್ಸ್ ಅದೆಲ್ಲ ಹಾಕ್ಬಿಟ್ಟು ಲೈಕ್ ಎಷ್ಟು ಜನ ಕರ್ಕೊಂಡೋಗಿರ್ತಾರೆ ಅಷ್ಟು ಜನನ ಟೂ ಪರ್ಸನ್ ಅಂದರೆ 2 ಪರ್ಸನ್, ಇಲ್ಲ ಒಬ್ಬರು ಹೋಗ್ತೀವಿ ಅಂದರೆ 1 ಪರ್ಸನ್ನ ಬಿಡ್ತಾರೆ. ಇದು ಬೇರೆ ಬೋಟಲ್ಲ, ಇಲ್ಲ ಇವ್ರು ಒಬ್ಬರೇ ಹೋಗ್ತಾ ಇರೋದು ಇವಾಗ. ಬೇಡ ರೀ ಜಸ್ಟ್ 1 ಮಿನಿಟ್ಗೆ 1000 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಎಕ್ಸಾಕ್ಟಾಗಿ 1 ಮಿನಿಟ್ 5 ಸೆಕೆಂಡ್ಗೆ ಕರ್ಕೊಂಬಂದು ಇಳಿಸ್ತಾರೆ. ಆ್ಯಂಡ್ ಒಂದೊಂದು ಸಲ ವರ್ತಲ್ಲ ಅನಿಸುತ್ತೆ, ಇನ್ನೊಂದು ಸಲ ವರ್ತ್ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ನಿಜವಾಗ್ಲೂ ವರ್ತೆ, ಯಾಕಂದರೆ ಅಷ್ಟು ನಮ್ಮ ಸೇಫ್ಟಿ ಎಲ್ಲನೂ ಅವರೆಷ್ಟು ಈಸಿಯಾಗಿ ಮೇಂಟೈನ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ನಿಜವಾಗ್ಲೂ ಅವ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೆ, ಯಾಕಂದರೆ ಲಾಸ್ಟ್ ವೀಕ್ ಮುರುಡೇಶ್ವರದಲ್ಲಿ 4 ಹುಡುಗಿರು ಕೇಸ್ ಆಗಿತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಅವ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೆ ನಾನು, ಲೈಕ್ ಸೇಫಾಗಿ ಕರ್ಕೊಬರ್ತಾರಾ ಇಲ್ವಾ ಅಂತ. ಹಿಂಗೆ ಮಾಡಬೇಕು. ನಾವು ಬೀಚಿಂದ ಬರೋ ಅಷ್ಟರಲ್ಲಿ 7:45 ಆಗಿತ್ತು. ಸೊ 8 o'clock ಊಟ ಅಂತ ಹೋಟೆಲಲ್ಲಿ ಹೇಳಿದರು. ಸೊ 8:30 ಅಷ್ಟರಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ರೂಮಿಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಆ್ಯಂಡ್ ನೋಡಿ ನಾನು ಮಾರ್ನಿಂಗ್ ಹೇಳಿದ್ದೆ ಅಲ್ವಾ ನೈಟ್ ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಆ್ಯಂಡ್ ಅದು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ, ರಿಯಲಾಗಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಊಟನೆಲ್ಲ ಮುಗಿಸ್ಕೊಂಡು ಬಂದ್ವಿ. ರೂಮಲ್ಲಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ 10:30 ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ವಿ. ಬಿಕಾಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ 8 ಗಂಟೆಗೆ ಅಂತ ಹೇಳಿದ್ರು. ಸೊ ಅಷ್ಟು ಬೇಗ ಎದ್ದೇಳ್ತೀವೋ ಇಲ್ಲ ಅಂತ ಬೇಗ ಮಲ್ಕೊಂಡ್ವಿ. ಎಲ್ಲಿ ಎತ್ತು ಬ್ರೆಡ್ ಆಮ್ಲೆಟ್, ಪ್ಯಾನ್ ಕೇಕ್ ತಿನ್ನಲ್ಲ ಬಿಡು ನೀನು, ಎಗ್ಗು ಬಿಡು. ಅದು ಅಕ್ಕ ಇದು ಚಿಕನ್ ಅಕ್ಕ, ಇದು ಬರ್ಗರ್ ಒಳಗಡೆ ಎಲ್ಲ ಹಾಕ್ತಾರಲ್ಲ ಎಮ್ಮ, ನಿಮ್ಮ ಟೈಪ್ ಆಫ್ ಚಿಕನ್ ನೋಡಿದ್ದೀನಿ. ತಕ್ಕೋ ತಿನ್ನೋದಾದ್ರೆ ಪ್ಯಾನ್ ಕೇಕ್ ಹೇಳಿ ಒಂದೇ ಒಂದು ಎಗ್ಗಿನ ಮಾಸ್.
ಅದು ಚಂದ. ಮತ್ತೆ ಇದೆ ಏನು ಥರ ಆಗುತ್ತೆ. ಬಾರಕ್ಕ ಅರ್ಲಿ ಪೂಲ್ ಆ ಕಡೆಗೆ ಆ ಜಕ್ಕೂಸಿ ಕಾಣಿಸ್ತಾನೆ ಇಲ್ಲ. ನೈಟ್ ಹೌದಾ ಇಲ್ಲಿ ಕಮ್ಮಿ ಅಲ್ಲ, ಫ್ರೆಶ್ ಆಗಿ ಮತ್ತೇನು ಹಿಂಗೆ ಬರ್ತೀವಲ್ಲ ಹಿಂಗೆ ಹೋಗುತ್ತೆ.